ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆವಲ್ ಲೈಫ್ ಸ್ಟೈಲ್. ಬನ್ನಿ ಇವತ್ತು ಮಟನ್ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕಿದ ಬೇಳೆ ಹಾಕಿ ಮೊದಲಿಗೆ ಮಸಾಲೆಗೆ ನೋಡಿ ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಒಂದು ಟೊಮೆಟೊ ತೆಗೆದಿಟ್ಕೊಂಡಿದ್ದೀವಿ. ಈಗ ಇನ್ನೊಂದು ಕಡೆ ಸ್ವಲ್ಪ ಗಸಗಸೆ, ಚಕ್ಕೆ, ಲವಂಗ, ಒಣಮೆಣಸಿನ್ಕಾಯಿ, ಸ್ವಲ್ಪ ನಾವೇನು ಮನೇಲಿ ಮಾಡಿಟ್ಕೊಂಡಿದ್ವಿ ಪೆಪ್ಪರ್ ಪೌಡರು ನೋಡಿ, ಒಂದು ಪ್ಲೇಟ್ ಅಷ್ಟು ಇದಕ್ಕಿದ ಕಾಳನ್ನ ತಗೊಂಡಿದ್ದೀವಿ. ಈಗ ಮೊದಲಿಗೆ ಒಂದು ಬಾಣಲಿಗೆ ನಾವು ತೆಗೆದಿಟ್ಕೊಂಡಿದ್ದಂತಹ ಎಲ್ಲ ಸಾಮಗ್ರಿಗಳೇನಿತ್ತು ಅದನ್ನ ಸೇರಿಸ್ಕೊಳ್ಳೋಣ. ಒಂದೊಂದೇ ಸೇರಿಸ್ಬೇಕಂತ ಏನು ಅವಶ್ಯಕತೆ ಇಲ್ಲ, ಎಲ್ಲ ಒಟ್ಟಿಗೆ ಹಾಕೋಬಹುದು. ಈಗ ಇದಕ್ಕೆ ಒಂದು 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊತಾ ಇದೀವಿ. ಮನೆಯಲ್ಲಿ ಕೊಬ್ಬರಿ ಇದ್ರಿಂದ ಕೊಬ್ಬರಿ ಸೇರಿಸ್ಕೊಂಡಿದೀವಿ. ತೆಂಗಿನಕಾಯಿ ಇದ್ರೆ ತೆಂಗಿನಕಾಯಿನೂ ಸಹ ಸೇರಿಸ್ಕೋಬಹುದು. ಈಗ ಇದನ್ನ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಹುರ್ಕೊಳ್ಳೋಣ. ಏನಿಲ್ಲ, ಹಸಿ ವಾಸನೆ ಹೋಗಿ ಎಲ್ಲ ಸ್ವಲ್ಪ ಕೆಂಪಾಳ ಆದ್ರೆ ಸಾಕು. ನೋಡಿ, ಇಷ್ಟು ಕೆಂಪಗಾದ್ರೆ ಈರುಳ್ಳಿ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದ್ರೆ ಸಾಕು. ಈಗ ಅದನ್ನ ತಣ್ಣಗಾಗಕ್ಕೆ ಬಿಟ್ಟು ಆನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು 3 ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ತಗೋತಾ ಇದೀವಿ. ಇಲ್ಲಿ 1 kg ಅಷ್ಟು ಮಟನ್ಗೆ 3 ಸ್ಪೂನ್ ಧನಿಯಾ ಪುಡಿ ಸಾಕಾಗತ್ತೆ. ಈಗ ತಣ್ಣಗಾದ ನಂತರ ಈಗ ಅದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ. ಇದಾದ್ಮೇಲೆ ಒಂದು ಕುಕ್ಕರ್ಗೆ ಮಟನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಡೈರೆಕ್ಟ್ ಎಣ್ಣೆ ಏನೂ ಹಾಕಬೇಡಿ, ಡೈರೆಕ್ಟ್ ಆಗಿ ಮಟನ್ನ ಸೇರಿಸ್ಕೊಳ್ಳೋಣ. ಮಟನ್ಗೆ ಈಗ ನಾವು ರುಬ್ಬಿದಂತಹ ಮಸಾಲೆ ಏನಿತ್ತು ಅದನ್ನ ಸೇರಿಸ್ಕೊತಾ ಇದ್ದೀವಿ. ನೋಡಿ, ಇಷ್ಟೇ ಸಿಂಪಲ್ಲು, ಜಾಸ್ತಿ ಏನು ಒಗ್ಗರಣೆ ಆ ಥರ ಏನಿಲ್ಲ, ಆರಾಮಾಗಿ ಇದು ಮಾಡ್ಕೋಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೂ ಸ್ವಲ್ಪ ನೀರು ಹೆಚ್ಚಾಗಿ ಸೇರಿಸ್ಕೊಳ್ಳಿ, ಯಾಕಂದ್ರೆ ಕಾಳು ನಾವು ಹಾಕೋದ್ರಿಂದ ಸಾರು ತುಂಬಾ ಮಂದ ಬಂದ್ಬಿಡುತ್ತೆ. ಹಾಗಾಗಿ ಮಟನ್ ಮುಳುಗುವಷ್ಟು ನೀರನ್ನ ಹಾಕೊಂಡ್ರೆ ತಿಳಿ ಸಾರು ಸಹ ಜಾಸ್ತಿನೇ ಆಗುತ್ತೆ, ಕರೆಕ್ಟಾಗಿ ಆಗುತ್ತೆ. ಅಂದಾಜ್ ಹೇಳ್ಬೇಕಂದ್ರೆ ಒಂದು 4 ಗ್ಲಾಸ್ ಅಷ್ಟು ನೀರನ್ನ ಹಾಕಿದೀವಿ. ನೋಡ್ಕೊಳ್ಳಿ, ಮಟನ್ ಮುಳುಗುವಷ್ಟು ನೀರು ಹಾಕೊಳ್ಳಿ. ಈಗ ನೀರನ್ನ ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಕಲ್ಲುಪ್ಪು ಹಾಕೊಳ್ಳೋದ್ರಿಂದ ಸಾರು ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ. ನೋಡ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಇದಾದ ನಂತರ ಒಂದು 6ರಿಂದ 7 ವಿಜಿಲ್ ಬಂದ್ರೆ ಮಟನ್ ತುಂಬಾ ಚೆನ್ನಾಗಿ ಬೆಂದಿರತ್ತೆ. ಎಳೆ ಮಟನ್ ಆದ್ರೆ ಒಂದು 4ರಿಂದ 5 ವಿಜಿಲ್ ಆದ್ರೆ ಸಾಕು, ಚೆನ್ನಾಗಿ ಬೆಂದಿರತ್ತೆ. ಈಗ ವಿಜಿಲ್ ತೆಗ್ದ ನಂತರ ಸಾರು ಇದೇ ರೀತಿ ಒಂದು ಲೋ ಫ್ಲೇಮ್ ಅಲ್ಲಿ ಕುದೀತಾ ಇರಲಿ. ಈಗ ಇದಕ್ಕೆ ನಾವು ತೆಗೆದಿಟ್ಕೊಂಡಿದ್ದಂತಹ ಕಾಳನ್ನ ಸೇರಿಸ್ಕೊಳ್ಳೋಣ. ನೋಡಿ, ಇದಕ್ಕಿದ ಕಾಳು ಸೇರಿಸ್ಕೊಳ್ಳೋದ್ರಿಂದ ಸಾರು ಟೇಸ್ಟ್ ಇನ್ನೂ ತುಂಬಾನೇ ಚೆನ್ನಾಗಾಗತ್ತೆ. ಮತ್ತೆ ಸ್ವಲ್ಪ ಸಾರು ಗಟ್ಟಿನೂ ಸಹ ಆಗತ್ತೆ. ಹಾಗಾಗಿ ಸ್ವಲ್ಪ ನೀರನ್ನ ನಾನು ಮುಂಚೆ ಹೇಳ್ದಾಗೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಈಗ ದೋಸೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿ ಬೆಂದಿತ್ತು ಮಟನ್ನು, ಕಾಳು ಎಲ್ಲಾನು ಸೂಪರ್ ಟೇಸ್ಟಾಗಿ ಆಗಿತ್ತು. ನೀವು ಟ್ರೈ ಮಾಡಿ. ಹಾಗೂ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.